ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಾನು ಫ್ರೈಡೇ ನನ್ನ ಗಾರ್ಡನಲ್ಲಿರೋ ಅರಳಿರೋ ಹೂಗಳನ್ನು ಹಾಗೆ ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ. ನೋಡಿ, ಇದು ಒಂಥರ ರೋಸ್ ಗೊಂಚಲಾಗಿ ಬಿಡುತ್ತೆ. ಗೊಂಚಲಾಗಿ ಗುಲಾಬಿ ಹೂಗಳು ಬಿಡುತ್ತೆ, ಆದರೆ ಸ್ವಲ್ಪ ಸೈಜಲ್ಲಿ ಚಿಕ್ಕದಾಗಿರುತ್ತೆ ಹೂಗಳಷ್ಟೇ. ನೋಡಿ, ಈ ಥರ 7-8 ಬಡ್ಸ್ ಇದೆ ಒಂದೊಂದು ಗೊಂಚಲಲ್ಲಿ. ತುಂಬ ಗುಲಾಬಿ ಗಿಡಕ್ಕೆ ತುಂಬ ನೆರಳಾಗಬಾರ್ದು, ಆದರೆ ನಾನು ಹಚ್ಚಿರೋ ಗಿಡ ಸ್ವಲ್ಪ ನೆರಳಲ್ಲಿ ಇರೋದ್ರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ. ಆದರೂ ಪರವಾಗಿಲ್ಲ, ಈ ಸರಿ ಮಳೆ ಕಡಿಮೆ ಆದಮೇಲೆ ತುಂಬ ಚೆನ್ನಾಗಿ ಬಡ್ಸ್ ಬಂದು ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಗೊಂಚಲಾಗಿ. ಒಂದು 5-6 ಗೊಂಚಲು ಬಡ್ಸ್ ಬಿಟ್ಟಿದೆ, ಆದರೆ ಈಗ ಸದ್ಯ ಒಂದು ಗೊಂಚಲು ಮಾತ್ರ ಹೂವು ಅರಳಿದೆ. ನೋಡಿ, ನಾನು ಕೆಲವೊಂದು ದಾಸವಾಳ ಕಟ್ಟಿಂಗ್ಸನ್ನು ಮಳೆ ಕಂಟಿನ್ಯೂ ಆಗಿ ಬರ್ತಾ ಇರೋದ್ರಿಂದ ನಮ್ಮ ಹತ್ರ ಇರೋ ಕಟ್ಟಿಂಗ್ಸನ್ನೇ ಮತ್ತೆ ಹಾಕಿಟ್ಕೊಂಡಿದ್ದೀನಿ. ಅದರಲ್ಲೇ ಸುಮಾರು ಒಂದು 10 ದಿನ ಆಯಿತು ಈ ಕಟ್ಟಿಂಗ್ಸ್ ಹಾಕಿ. ಇದು ಈ ವರ್ಷ ಹೊಸದಾಗಿ ಅರಳಿದೆ ನನ್ನ ಗಾರ್ಡನ್ನಲ್ಲಿ. ನಮ್ಮ ಚಿಕ್ಕಮ್ಮನ ಮನೆಯಿಂದ ಅವ್ರು ಹಾಕಿರೋ ಕಟ್ಟಿಂಗ್ಸ್ ಬಂದಿತ್ತು, ಅದನ್ನೇ ತೆಗೆದುಕೊಂಡು ಬಂದಿದ್ದೆ. ಈ ಸರಿ ತುಂಬ ಚೆನ್ನಾಗಿ ದೊಡ್ಡದಾಗಿ ಹೂವು ಅರಳಿದೆ. ನೋಡಿ, ನಾವು ಈ ಥರ ಹಾಕಿರೋ ದಾಸವಾಳ ಗಿಡಗಳು ಈ ಥರ ಚೆನ್ನಾಗಿ ಹೂವು ಅರಳಿದರೆ ನಮಗಾಗೋ ಖುಷಿನೇ ಬೇರೆ. ಈ ಗಿಡ ಇನ್ನೂ ಒಂದು ಸ್ವಲ್ಪ ದೊಡ್ಡದಾದಮೇಲೆ ಕಟ್ಟಿಂಗ್ಸನ್ನು ಬೇರೆ ಹಾಕ್ಕೋಬೋದು, ಆದರೆ ಇನ್ನೂ 1 ವರ್ಷ ಆಗಿಲ್ಲ ಈ ಗಿಡ ಹಚ್ಚಿ. ಹಾಗಾಗಿ ನಾನು ಈ ಗಿಡದಲ್ಲಿ ಯಾವುದೇ ಕಟ್ಟಿಂಗ್ಸನ್ನು ಬೇರೆ ಹಾಕ್ಕೊಂಡಿರೋದಿಲ್ಲ, ಒಂದೇ ಗಿಡ ಇಟ್ಕೊಂಡಿರ್ತೀನಿ. 1 ವರ್ಷ ಆದಮೇಲೆ ಮತ್ತೆ ಅದರಿಂದ ಕಟ್ಟಿಂಗ್ಸ್ ತೆಗೆದು ಬೇರೆ ಹಾಕ್ಕೊಂಡಿರ್ತೀನಿ. ನೋಡಿ, ಈ ಗಿಡ ಅಂತೂ ಇವತ್ತು ಗಿಡಕ್ಕೆ ತುಂಬ ಹೂ ಬಿಟ್ಟಿದೆ. ಫುಲ್ ಬಿಸಿಲಲ್ಲಿರೋದ್ರಿಂದ ಫುಲ್ ಹೂವು ಅರಳಿಬಿಟ್ಟಿದೆ ಎಲ್ಲ. ತುಂಬ ಚೆನ್ನಾಗಿ ಅರಳಿದೆ. ಇವತ್ತು ಒಂದು 20 ಹೂವು ಅರಳಿದೆ ಇದು ಗಿಡ. ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ದೇವ್ರ ಪೂಜೆಗೂ ಸ್ವಲ್ಪ ಕೊಯ್ಕೊಂಡಿದ್ದಾರೆ ನಮ್ಮ ಅತ್ತೆ. ಉಳಿದಿದ್ದು ಗಿಡದಲ್ಲಿ ಇಷ್ಟಿತ್ತು, ನಾನು ವಿಡಿಯೋ ಮಾಡಿದ್ದೆ. ನಾವು ದಿನಾನೂ ಎಲ್ಲ ಗಿಡದಲ್ಲೂ 1-2 ಹೂವನ್ನು ದೇವ್ರ ಪೂಜೆಗೆ ಕೊಯ್ಕೋತೀವಿ. ನೋಡಿ, ಇವತ್ತು ನನ್ನ ಗಾರ್ಡನಲ್ಲಿ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ತುಂಬ ದಾಸವಾಳ ಹೂವುಗಳು ಅರಳಿತ್ತು. ಈಗ ಮಳೆ ಸ್ವಲ್ಪ ಕಡಿಮೆಯಾಗಿ ಬಿಸಿಲು ಬಂದಿರೋದ್ರಿಂದ ಎಲ್ಲ ದಾಸವಾಳ ಗಿಡಗಳಲ್ಲೂ ತುಂಬ ಹೂಗಳು ಅರಳ್ತಾ ಇದೆ. ನೋಡಿ, ಇದು ಒಂದು ಹೊಸ ಥರದ ಗಿಡ. ಇದೇ ಫಸ್ಟ್ ಟೈಮ್ ನಮ್ಮ ಗಾರ್ಡನಲ್ಲಿರೋದು. ಇದು ನಾನು ಕ್ಯಾಸ್ನೂರು ಮಠ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ, ಅಲ್ಲಿ ನಿಸ್ರಾಣಿ ಅಂತ ಒಂದು ಊರಿದೆ, ಅಲ್ಲಿಂದ ತಂದಿರೋದು ನಾನು. ಇದು ತುಂಬ ಚೆನ್ನಾಗಿ ಅರಳಿದೆ ಇದು. ಹಾಗೆ ಅದು ನಮ್ಮ ಅಕ್ಕ ಆಗಬೇಕು, ಅವ್ರ ಮನೆಯಿಂದ ಕಟ್ಟಿಂಗ್ಸನ್ನು ತಂದಿದ್ದೆ. ನೋಡಿ, ಈ ಹೂವು ಸಹ ತುಂಬ ಚೆನ್ನಾಗಿ ಗಿಡ ತುಂಬ ಅರಳಿದೆ. ನಾನು ಕೆಲವೊಂದು ಸಾರಿ ಈ ಹೂವನ್ನು ನಾನು ಮಕ್ಕಳಿಗೆ ಹೇರ್ ಸ್ಟೈಲ್ ಮಾಡಿದಾಗ ಗೂಂಡು ಪಿನ್ನಿಗೆ ಚುಚ್ಕೊಂಡು ಹೇರ್ ಸ್ಟೈಲ್ ಮಾಡೋದಕ್ಕೆ ಉಪಯೋಗಿಸ್ತೀನಿ. ಹಾಗೆ ನೋಡಿ, ಫಾಕ್ಸ್ ಸ್ಟೈಲು, ಹಾಗೆ ದಾಸವಾಳ ಹೂಗಳು. ನೋಡಿ, ಈ ದಾಸವಾಳ ಗಿಡ ಅಂತೂ ಪ್ರತಿ ವರ್ಷದಲ್ಲಿ ಒಂದು ದಿನಾನೂ ಹೂವಿಲ್ಲ ಅಂತ ಹೇಳೋ ದಿನಾನೇ ಇಲ್ಲ. ಪ್ರತಿ ದಿನಾನೂ ಸಹ ಹೂ ಬಿಡುತ್ತೆ ಇದು ನೋಡಿ, ಆರೆಂಜ್ ಕಲರು. ಇದು ಸಹ ಅಷ್ಟೇ, ನನ್ನ ಹತ್ರ ತುಂಬ ಹತ್ರ ಇದೆ ಇದು. ಈ ದಾಸವಾಳ ಗಿಡ ನನ್ನ ಹತ್ರ ಎರಡು ಹತ್ರ ಹಾಕ್ಕೊಂಡಿದ್ದೀನಿ. ಒಂದು ಗಿಡದಲ್ಲಿ 2 ಹೂ ಬಿಟ್ಟಿದೆ, ಮತ್ತೊಂದು ಗಿಡದಲ್ಲಿ 4 ಹೂ ಬಿಟ್ಟಿತ್ತು. ತುಂಬ ಚೆನ್ನಾಗಿರುತ್ತೆ ಇದು ಹೂವು. ಎರಡು ದಿನ ಇರುತ್ತೆ ಆರೆಂಜ್ ಕಲರ್ ದಾಸವಾಳ, 2ನೇ ದಿನವೂ ಬತ್ತೋದಿಲ್ಲ. ನೋಡಿ, ಈ ದಾಸವಾಳ ಅಂತೂ 12 ಗಂಟೆ ಆದರೂ ಯಾಕೆ ಪೂರ್ತಿ ಅರಳಿನೇ ಇರಲಿಲ್ಲ, ಹಾಗೇ ಇತ್ತು. ಇದು ಗಿಡಕ್ಕೆ ಸ್ವಲ್ಪ ಗಿಡದ ಮಧ್ಯದಲ್ಲಿ ತುಂಬ ಸುತ್ತಲೂ ಗಿಡಗಳು ಇರೋದ್ರಿಂದನೋ ಏನೋ ಅಷ್ಟು ಬಿಸಿಲು ತಾಗ್ತಾ ಇರಲಿದ್ದಕ್ಕೆ ಹೂವು ಅಷ್ಟು ಚೆನ್ನಾಗಿ ಅರಳಿಲ್ಲ ಅಂದ್ಕೊಂಡೆ ನಾನು. ನೋಡಿ, ಮಧ್ಯಾಹ್ನದ ಹೊತ್ತಿಗೆ ತುಂಬ ಚೆನ್ನಾಗಿ ಅರಳಿತ್ತು. ಸಾಯಂಕಾಲ ಅಂತೂ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಒಂದು ನೋಡಿ, ಡಬಲ್ ಶೇಡು. ಇದು ತುಂಬ ಹಳೆ ಗಿಡ, ಸುಮಾರು ಒಂದು 15 ವರ್ಷ ಆಯಿತು ಆ ಗಿಡ ಹಚ್ಚಿ. ಹಾಗಾಗಿ ಹಾಳಾಗ್ತಾ ಬಂದಿದೆ ಗಿಡ. ಇದು ಒಂದು ಸಣ್ಣ ದಾಸವಾಳ ಗಿಡ. ನೋಡಿ, ಇದು ದಾಸವಾಳ ಗಿಡದಲ್ಲಿ ನೋಡಿ, ಅದೇ ಪಾಲಿನೇಷನ್ ಆಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಹೂವಿಂದ ಹೂವಿಗೆ ಪರಾಗಸ್ಪರ್ಶ ಆಗಿ ಡಬಲ್ ಶೇಡಾಗಿ ಅರಳಿದೆ. ನೋಡ್ಬೋದು ನೀವು, 2 ಗರಿ ಬಿಳಿಯಾಗಿದೆ, 3 ಗರಿ ಪಿಂಕ್ ಒಂಥರ ಆರೆಂಜ್ ಕಲರ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಆರೆಂಜ್ ಕಲರ್ ದಾಸವಾಳ. ಈ ಕಡೆ ಇರೋ ಕಟ್ಟಿಂಗ್ಸಲ್ಲಿ 4 ಹೂವು ಅರಳಿತ್ತು. ನಾನು ಇದೇ ದಾಸವಾಳಕ್ಕೆ ಹೇಳಿದ್ದು, ಮಾರನೇ ದಿನವೂ ಸಹ ಇದು ಬತ್ತೋದಿಲ್ಲ. ಈಗ ಹೂವು ಹೇಗೆ ಅರಳಿರುತ್ತೋ ಹಾಗೆ ಅರಳಿರುತ್ತೆ. ನೆಕ್ಸ್ಟ್ ದಿನ ಸಂಜೆ ಹೊತ್ತಿಗೆ ಇದು ಬಾಡುತ್ತೆ. 2 ದಿನ ಗಿಡದಲ್ಲಿ ಹಾಗೆ ಇರುತ್ತೆ ಅದು ಹೂವು ಅರಳಿದ್ದು. ಬೇರೆ ದಾಸವಾಳ ಆದರೆ ಮಾರನೇ ದಿನನ ಬತ್ತು ಹೋಗ್ಬಿಡುತ್ತೆ, ಆದರೆ ಇದು ಬತ್ತೋದಿಲ್ಲ. ನೋಡಿ, ಆಲ್ಮಂಡ ಹೂಗಳಂತೂ ಗಿಡಕ್ಕೆ ತುಂಬ ಅರಳಿದೆ. ನೋಡಿ, ಗಿಡಕ್ಕೆ ತುಂಬ ಎಲ್ಲ ದಾಸವಾಳ ಗಿಡಗಳು ಸಹ ಹೂವು ಅರಳಿತ್ತು. ಡೇರೆ ಗಿಡಗಳು ಆಲ್ಮೋಸ್ಟ್ ಅರಳಿ ಮುಗಿತಾ ಬಂತು. ಹಾಗೆ ಚಿಕ್ಕದಾಗಿ ಅರಳಿದೆ. ನೋಡಿ, ಈ ಕಲರ್ ಆಲ್ಮಂಡ ಗಿಡ ಅಂತೂ ಗಿಡದ ತುಂಬ ಹೂ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಳೆ ಬರ್ತಾ ಇರೋದ್ರಿಂದ ಹೂವಿನ ಕಲರ್ ಸಹ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ,
ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಈ ಕಡೆ ಇರೋದು ಸ್ವಲ್ಪ ಲೈಟ್ ಬಾದಾಮ್ ಕಲರ್ ಥರ ಒಂಥರ ಲೈಟ್ ಕಲರು ಕ್ರೀಮ್ ಕಲರ್ದು ಹೂವು ಇದು. ಅದು ಸ್ವಲ್ಪ ಅದರಲ್ಲೇ ಡಾರ್ಕ್ ಬರುತ್ತೆ ನೋಡಿ. ಇದಕ್ಕೆ ನಾವು ಗೊಂಚೆ ಹೂವು ಅಂದರೆ ರತ್ನ ಗೊಂಚೆ ಅಂತ ಕರಿತೀವಿ. ಈ ಹೂವನ್ನು ನಾವು ಹೆಣೆದು ದೇವ್ರಿಗೆ ಮುಡಿಸ್ಬೋದು ನೋಡಿ. ಅದೇ ದಾಸವಾಳ ನೋಡಿ, ಈ ಕಡೆನೂ ಒಂದು ಕಟ್ಟಿಂಗ್ಸ್ ಇದೆ ದಾಸವಾಳದ್ದು. ಅದರಲ್ಲೂ ಸಹ ಅದೇ ಥರ ಸೇಮ್ ಒಂದೇ ಥರ ಹೂವುಗಳು ಈ ಥರ ಪಾಲಿನೇಷನ್ ಆಗಿ ಈ ಥರ ಆಗಿದೆ. ಹೂವಿಂದ ಹೂವಿಗೆ ಪರಾಗಸ್ಪರ್ಶ ಆಗೋದ್ರಿಂದ ಚಿಟ್ಟೆಗಳು ಎಲ್ಲ ಹಾರಾಡೋದ್ರಿಂದ ಆ ಥರ ಗಿಡಗಳು ಪಾಲಿನೇಷನ್ ಆಗಿ ಡಬಲ್ ಶೇಡೆಡ್ ಆಗಿ ಅರಳುತ್ತೆ ನೋಡಿ. ಇದು ಒಂದು ಥರದ ಕಡ್ಡಿ ಡೇರೆ. ಇದು ಲೇಟಾಗಿ ಅರಳಿರೋದ್ರಿಂದ ಈ ಥರ ಚೆನ್ನಾಗಿ ಅರಳಿದೆ. ಇದಕ್ಕೆ ನಾವು ದೀಪದ ಸುಳಿ ಅಂತ ಕರಿತೀವಿ ನೋಡಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.